ಕಣ್ಣೂರು ಕೇಂದ್ರ ಕಾರಾಗೃಹದಿಂದ ಸಜಾ ಖೈದಿಯೊಬ್ಬ ಎಸ್ಕೇಪ್ ಆಗಿದ್ದ. ಎಂಥ ಖತರ್ನಾಕ್ ಇವನು ಅಂತಂದರೆ ಗೋವಿಂದಚಾಮಿ ಅಂತ ಇವನ ಹೆಸರು. ಗೋವಿಂದಚಾಮಿ ಅಲಿಯಾಸ್ ಚಾರ್ಲಿ ಥಾಮಸ್. ಇವನು ಕೇಂದ್ರ ಕಾರಾಗೃಹ ಹೈ ಸೆಕ್ಯೂರಿಟಿ ಸೆಲ್ಲಿಂದನೇ ಎಸ್ಕೇಪ್ ಆಗಿದ್ದಾನೆ. ಗೋವಿಂದಚಾಮಿ ಅಲಿಯಾಸ್ ಚಾರ್ಲಿ ಥಾಮಸ್ ಇವನು ಕಣ್ಣೂರು ಕೇಂದ್ರ ಕಾರಾಗೃಹದಿಂದ ಎಸ್ಕೇಪ್ ಆಗಿದ್ದ. ಕೊನೆಗೆ ಜೈಲಿಂದ 4 ಕಿಲೋಮೀಟರ್ ದೂರದ ಪಾಳು ಬಾವಿಯಲ್ಲಿ ಅಡಗಿ ಕುಳಿತಿದ್ದ. ಕಣ್ಣೂರು ಪೊಲೀಸರು ಅವನನ್ನು ಬಂಧಿಸಿದ್ದಾರೆ. 23 ವರ್ಷದ ಮಹಿಳೆಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಇವನು ಯಾವಾಗ 2011ರಲ್ಲಿ ಇವನು ಮಾಡಿದ್ದು. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ. ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ಲಲ್ಲಿ ಇಟ್ಟಿದ್ರು ಇವನನ್ನು. ಕಬ್ಬಿಣದ ಸರಳನ್ನು ಕತ್ತರಿಸಿ ಜೈಲ್ದು ಎಸ್ಕೇಪ್ ಆಗಿರೋದು. ಯಾವಾಗ ಇವನು ಎಸ್ಕೇಪ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ, ರಾತ್ರಿ ಎಸ್ಕೇಪ್ ಆಗಿದ್ದಾನೆ, ಬೆಳಗ್ಗೆ ಗೊತ್ತಾಗುತ್ತೆ, ಇಮ್ಮಿಡಿಯೇಟಾಗಿ ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಖತರ್ನಾಕ್ ವ್ಯಕ್ತಿ ನೋಡಿ. ಅಲ್ಲಿ ಹೆಂಗೆ ಅವನು ಎಸ್ಕೇಪ್ ಆಗಿದ್ದಾನೆ ಅಂತ. ಕಣ್ಣೂರು ಜೈಲು ಕಾಂಪೌಂಡ್ ನೋಡಿ ಎಷ್ಟು ಎತ್ತರ ಇದೆ ಅಂತ. ಫಸ್ಟು ಜೈಲಿನಲ್ಲಿ ಕಬ್ಬಿಣದ ಸರಳನ್ನ ಕಟ್ ಮಾಡಿ ಹೊರಗೆ ಬಂದು ಆಮೇಲೆ ಈ ಕಾಂಪೌಂಡ್ ಹತ್ತಿ ಸೀರೆ ಇಳಿಬಿಟ್ಟು ಅದರ ಮುಖಾಂತರ ಇಳ್ಕೊಂಡು ಹೋಗಿರೋದು ಇವನು. ಸಿನಿಮಾಗಳಲ್ಲಿ ನೋಡಿದ್ವಪ್ಪ ನಾವು ಈ ಥರ. ಆಮೇಲೆ ಇನ್ನೂ ಒಂದು ವಿಶೇಷ ಹೇಳ್ತೀನಿ, ಈತ ಒಬ್ಬ ವಿಕಲಚೇತನ, ಅಂಗವಿಕಲ ಇವನು. ನೋಡಿ, ಅತ್ಯಾಚಾರ ಮತ್ತು ಕೊಲೆ ಆರೋಪದಲ್ಲಿ ಈತನಿಗೆ ಶಿಕ್ಷೆ ಆಗಿತ್ತು. 23 ವರ್ಷದ ಮಹಿಳೆಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತೆ 2011ನಲ್ಲಿ 2011ನೇ ಇಸ್ವಿನಲ್ಲಿ. ಅದಾದಮೇಲೆ ಇವನಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಕಣ್ಣೂರು ಜೈಲು ಸೇರಿದ್ದ. ಕಣ್ಣೂರು ಜೈಲು ಸೇರಿದ ಮೇಲೆ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಬೆಳಗಿನ ಜಾವ ಎಸ್ಕೇಪ್ ಆಗಿದ್ದಾನೆ. ಬೆಳಿಗ್ಗೆ 7:15ಗೆಲ್ಲ ಲಾಕ್ ಮಾಡಿದ್ದಾರೆ. ತುಂಬ ದೂರ ಎಲ್ಲೂ ಹೋಗಿರೋಕ್ಕಾಗಲ್ಲ ಇವನು ಅಂತ ಹುಡುಕಾಡಿದ್ದಾರೆ. ಯಾವುದೋ ಪಾಳು ಬಾವಿನಲ್ಲಿ ಸಿಕ್ಕಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಎಸ್ ಮೂರ್ತಿ, ಸಾಮಾನ್ಯ ಜೈಲಿಂದ ಎಸ್ಕೇಪ್ ಆದವನನ್ನು ಇಷ್ಟು ಬೇಗ ಇಮ್ಮಿಡಿಯೇಟಾಗಿ ಪೊಲೀಸರು ಅರೆಸ್ಟ್ ಮಾಡ್ತಕ್ಕಂಥ ಸ್ವಲ್ಪ ಅಪರೂಪ. ಸೊ ಹೆಂಗಾಯಿತು ಈ ಕಾರ್ಯಾಚರಣೆ ಅಂತ? ಇವತ್ತು ಬೆಳಗ್ಗೆ ಕಣ್ಣೂರು ಕೇಂದ್ರ ಕಾರಾಗೃಹದಲ್ಲಿ ಎಂದಿನಂತೆ ಅಧಿಕಾರಿಗಳು ರೌಂಡ್ಸ್ ಹೋದಂತಹ ಸಂದರ್ಭದಲ್ಲಿ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇಡಲಾಗಿದ್ದಂತಹ ಈ ಗೋವಿಂದಾಚಾರಿ ಎನ್ನುವ ಅಪರಾಧಿ ಈತ. ಗೋವಿಂದಾಚಾರಿ ಅಲಿಯಾಸ್ ಚಾರ್ಲಿ ಥಾಮಸ್ ಅಂತೇಳಿ ಈತ ಕಂಡು ಬರೋದಿಲ್ಲ ಜೈಲಿನಲ್ಲಿ. ಎಲ್ಲೋದ ಅಂತೇಳಿ ಹುಡುಕಾಟವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಆ ಹೈ ಸೆಕ್ಯೂರಿಟಿ ಸೆಲ್ನ ಆ ಕಬ್ಬಿಣದ ಸರಳುಗಳನ್ನ ಕಟ್ ಮಾಡಿ ಆತ ಈ ಸೀರೆ ರೀತಿಯ ಬಟ್ಟೆಯ ಸಹಾಯದಿಂದ ಜೈಲಿನ ಎತ್ತರವಾದ ಗೋಡೆಯಿಂದ ಇಳಿದು ಎಸ್ಕೇಪ್ ಆಗಿರ್ತಾನೆ. ಕೂಡಲೇ ಜೈಲಿನ ಅಧಿಕಾರಿಗಳು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಆ ಬಳಿಕ ಜೈಲಾಧಿಕಾರಿಗಳು ಮತ್ತೆ ಈ ಪೊಲೀಸರು ಹುಡುಕಾಟವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲೇ ಅಕ್ಕಪಕ್ಕ ಎಲ್ಲರೂ ಇರಬಹುದು ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ತೀವ್ರ ತಲಾಶನ ನಡೆಸಿದಂತಹ ಸಂದರ್ಭದಲ್ಲಿ ಒಂದು ಪಾಳು ಬಿದ್ದ ಬಾವಿಯಲ್ಲಿ ಔತ್ಕೊಂಡಿರ್ತಾನೆ. ಆ ವಿಚಾರ ತಿಳಿದಂತಹ ಪೊಲೀಸರು ಆ ಪಾಳು ಬಿದ್ದ ಬಾವಿಯಿಂದ ಆತನನ್ನ ಹೊರಗೆ ತೆಗೆದಿದ್ದಾರೆ. ಆ ದೃಶ್ಯಗಳೆಲ್ಲವೂ ಕೂಡ ಲಭ್ಯವಾಗಿರೋದು. ಈತ ನಟೋರಿಯಸ್ ಅಪರಾಧವನ್ನ ಹೊಂದಿದಂತಹ ವ್ಯಕ್ತಿ. ಈತ ಕೇರಳದ ಇತಿಹಾಸದಲ್ಲಿ ಈತನ ಒಂದು ಅಪರಾಧದ ಇತಿಹಾಸ ಇದೆಯಲ್ಲ, ಅದು ನಿಜಕ್ಕೂ ಪೊಲೀಸರನ್ನ ಬೆಚ್ಚಿ ಬೀಳಿಸ್ತಕ್ಕಂತಹದ್ದು. 2011ರಲ್ಲಿ ಒಬ್ಬ 23 ವರ್ಷದ ಯುವತಿಯ ಮೇಲೆ ಈತ ಅತ್ಯಾಚಾರವನ್ನ ಎಸಗಿ ಕೊಲೆಯನ್ನ ಕೂಡ ಮಾಡಿದ್ದ. ಆ ಒಂದು ಕೇಸ್ನಲ್ಲಿ ಈತನನ್ನ ಜೀವಾವಧಿ ಶಿಕ್ಷೆಗೆ ಒಳಪಡಿಸಿ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇಡಲಾಗಿತ್ತು. ಆದ್ರೂ ಕೂಡ ಹೈ ಸೆಕ್ಯೂರಿಟಿ ಸೆಲ್ನ ಅಷ್ಟೊಂದು ಬಂದೋಬಸ್ತನ್ನ, ಅಷ್ಟೊಂದು ರಹಸ್ಯವನ್ನ ಭೇದಿಸಿ ಆತ ಹೊರಬಂದು ಬಾವಿಯಲ್ಲಿ ಅಡಿಗೆ ಕುಳಿತಿರ್ತಾನೆ. ಆ ಬಳಿಕ ಪೊಲೀಸರು ಆ ಬಾವಿಯಿಂದ ಇದೀಗ ಆತನನ್ನ ಮೇಲೆ ಎಳೆದು ಆತನನ್ನ ಮತ್ತೆ ಜೈಲಿಗೆ ಒಪ್ಪಿಸುವ ಕೆಲಸವನ್ನ ಇದೀಗ ಪೊಲೀಸರು ಮಾಡಿದ್ದಾರೆ. ರೈಟ್ ಮೂರ್ತಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.